ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಮೇ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀಳುತ್ತೆ ಈ ತಿಂಗಳು ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಎಲ್ಲರೂ ಕೂಡ ವಿಡಿಯೋವನ್ನ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲಿ. ಯಾಕೆಂದ್ರೆ ನಮ್ಮ ಶಾಸ್ತ್ರ ಎಲ್ಲರಿಗೂ ಕೂಡ ಗೊತ್ತಾಗಬೇಕು, ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಧರ್ಮೋ ರಕ್ಷತಿ ರಕ್ಷತಃ. ನಮ್ಮ ಧರ್ಮ ಸನಾತನ ಧರ್ಮ ಆಗಿದ್ರು ನಾವು ನಮ್ಮ ಧರ್ಮಕ್ಕೆ ಬೆಲೆನೆ ಕೊಡದಂಗೆ ಬೇರೆ ಯಾರು ಧರ್ಮದವ್ರು ಕರೆದಿದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ಒಳಗೋಗ್ಬಿಡ್ತೀವಿ. ಕ್ರಿಶ್ಚಿಯನ್ಸ್ ಏನಾದ್ರು ಕರೆದ್ರೆ, ಅದೇ ಕ್ರಿಶ್ಚಿಯನ್ಸ್ ಹಿಂದೂ ಆಗ್ರಿ ಅಂದ್ರೆ ಆಗಲ್ಲ, ಮುಸ್ಲಿಮ್ಸ್ ಹಿಂದೂ ಆಗ್ರಿ ಅಂದ್ರೆ ಆಗಲ್ಲ. ಧರ್ಮದ ಬಗ್ಗೆ ಅವ್ರಿಗೆ ಅಷ್ಟು ಗಟ್ಟಿಯಾಗಿರ್ತಾರೆ. ಯಾರಾದ್ರೂ ವಿವಾಹ ಆಗ್ಬೇಕಾದ್ರೆ ಮುಸ್ಲಿಂ ಸಿಕ್ಕಿದ ತಕ್ಷಣ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗ್ಬಿಡ್ತಾರೆ. ಹಿಂದೂಗಳಿಗೆ ತನ್ನ ಧರ್ಮದ ಬಗ್ಗೆನೇ, ಸನಾತನ ಧರ್ಮದ ಬಗ್ಗೆ ಗೊತ್ತಿಲ್ಲ. ಆದ್ರಿಂದ ಬಹಳ ಹುಷಾರಾಗಿರ್ಬೇಕು. ಈ ತಿಂಗಳು ಮಲಮಾಸ. ಮಲಮಾಸ ಅಂದ್ರೆ ಅಧಿಕ ಮಾಸ ಮತ್ತು ಕ್ಷಯ ಮಾಸವನ್ನ ಸೇರಿದ್ರೆ ಮಲಮಾಸ ಅಂತೀವಿ. ಇದನ್ನ ಪುರುಷೋತ್ತಮ ಮಾಸ ಅಂತಲೂ ಕೂಡ ಕರೀಲಾಗುತ್ತೆ. ಈ ಅಧಿಕ ಮಾಸ ಈ ತಿಂಗಳಲ್ಲಿ 17 ಮೇ 2026ರಿಂದ 15 ಜೂನ್ 2026ವರೆಗೂ ಅಧಿಕ ಮಾಸ. ಅಧಿಕ ಅಂದ್ರೆ ಏನು? ಈ ವರ್ಷ 13 ತಿಂಗಳು. ನಿಮ್ಗೆಲ್ಲ ಗೊತ್ತಿರೋದು ಎಷ್ಟು? 12 ತಿಂಗಳು. 1 ತಿಂಗಳು ಎಕ್ಸ್ಟ್ರಾ ಆಗೋಯ್ತು. ಈ ಅಧಿಕ ಮಾಸದಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂದ್ರೆ, ದಾನ ಮಾಡ್ಬೋದು, ಜಪ, ವ್ರತ, ಉಪವಾಸ. ವ್ರತ ಅಂದ್ರೆ ಉಪವಾಸ ಮಾಡೋದು, ದೇವ್ರ ಪ್ರಾರ್ಥನೆ ಮಾಡುವಂಥದ್ದು. ಮಾರ್ಗ ಅಂದ್ರೆ ವಿಷ್ಣು ಪುರಾಣವನ್ನು ಓದೋದು, ಭಗವದ್ಗೀತೆಯನ್ನು ಓದುವಂಥದ್ದು, ಪೂಜೆಗಳನ್ನ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು. ನಾನು ಅದ್ಯಾವುದು ಮಾಡಲ್ಲಪ್ಪ ಅಂದ್ರೆ ಧ್ಯಾನ ಅಲ್ವಾ. ನಾನು ಚೈತನ್ಯ ಶಕ್ತಿ ಮೇಲಿರುವಂಥ ಪರಮಾತ್ಮ ಶಿವನನ್ನ ಬುದ್ಧಿಯಿಂದ ಜೋಡಿಸುವಂಥದ್ದು, ಶಿವನ ಧ್ಯಾನ ಅಥವಾ ವಿಷ್ಣು ಪಾರಾಯಣ. ಆಧ್ಯಾತ್ಮಿಕವಾಗಿ ಸ್ವಯಂ ಶಕ್ತಿಶಾಲಿಯಾಗಿರ್ಬೇಕು ಅಂತಹ ತಿಂಗಳು ಈ ಅಧಿಕ ಮಾಸ. ಏನ್ ಮಾಡಬಾರ್ದು? ಮದುವೆ ಮಾಡಬೇಡಿ, ಮದುವೆ ಮಾಡ್ಕೊಳ್ಳಬೇಡಿ, ಒಳ್ಳೇದಲ್ಲ. ಗೃಹ ಪ್ರವೇಶ ಮಾಡಬಾರ್ದು, ನಾಮಕರಣ ಮಾಡಬಾರ್ದು, ಭೂಮಿ ಪೂಜೆಗಳು ಮಾಡಬಾರ್ದು, ಹೊಸ ವ್ಯಾಪಾರಗಳನ್ನ ಆರಂಭ ಮಾಡಬಾರ್ದು. ಸರ್ಕಾರದಲ್ಲಿ ಏನಾದರೂ ಒಂದು ಅಧಿಕಾರ ತಗೋಬೇಕು ಅಂದ್ರೆ ತಗೋಬಾರ್ದು ಈ ಟೈಮಲ್ಲಿ. ಗುರುಜಿ ನಂಗೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ, ಇಷ್ಟೇ ಟೈಮ್ ಇರೋದು, ಅಧಿಕಾರ ತಗೊಳ್ಳೇಬೇಕು ಅಂದಾಗ ತೊಂದರೆಗಳಾಗುತ್ತೆ. ಹಂಗಾರೆ 2026 13 ತಿಂಗಳು ಹೇಗೆ ಅಂದಾಗ, ಒಂದು ವರ್ಷಕ್ಕೆ 12 ತಿಂಗಳು, ಸೌರ ವರ್ಷ 365 ದಿನಗಳು, ಚಂದ್ರ ವರ್ಷ 354. ಎರಡನ್ನು ಕಳೆದ್ರೆ 11 ದಿನ ಎಕ್ಸ್ಟ್ರಾ ಆಗುತ್ತೆ. 3 ವರ್ಷಕ್ಕೆ 11, 3 3 ದಿನ ಎಕ್ಸ್ಟ್ರಾ ಆಗುತ್ತೆ. ಅದನ್ನು 1 ತಿಂಗಳಾಗಿ ಅಧಿಕ ಮಾಸ ಬರುತ್ತೆ. ಕ್ಷಯ ಮಾಸ ಬರೋದು ಬಹಳ ರೇರು. ಹಾಗಾದ್ರೆ ಈಗ ಅಧಿಕ ಮಾಸದಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ನಾವೆಲ್ಲ ಧರ್ಮದ ಬಗ್ಗೆ ತಿಳ್ಕೊಬೇಕು ಅಂತ ನಾನು ತಿಳಿಸಿದ್ದೀನಿ. ಅದಕ್ಕೆ ವಿಡಿಯೋನು ಕೂಡ ಶೇರ್ ಮಾಡಿ ಅಂತ ಹೇಳಿದ್ದೀನಿ. ಹಾಗಾದ್ರೆ ಈಗ ನನಗೆ ರಾಶಿ ಭವಿಷ್ಯ ಹೇಳ್ಬಿಡಿ ಗುರುಜಿ, ನಂದು ಹೆಂಗಿದೆ ಈ ತಿಂಗಳು ಅಂತ ನಿಮಗೆ ಬಹಳ ಅರ್ಜೆಂಟ್ ಇರುತ್ತೆ ಅಲ್ವಾ. ಏನಪ್ಪಾ 3 ನಿಮಿಷ 3.25 ನಿಮಿಷ ಬರೀ ಇದೇ ಹೇಳ್ಬಿಟ್ರು ಅಂತ ಯಾರಿಗೂ ಕೂಡ ಈಗ ಪೇಷನ್ಸ್ ಕಮ್ಮಿ. ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಪೇಷನ್ಸ್, ಶಾಂತಿ. ಅದರಲ್ಲೂ ತುಲಾ ರಾಶಿಯವರು ಸರಿನಾ ತಪ್ಪಾ, ಇದು ರೈಟಾ ರಾಂಗಾ ಅಂತ ಡಿಸಿಷನ್ ಮಾಡಕ್ಕೆ ಲಾಂಗ್ ಟೈಮ್ ನೀವು ತಗೊಂತೀರಾ. ಈಗ ನಿಮ್ಮ ರಾಶಿಯಾಧಿಪತಿ ಶುಕ್ರನು ಕೂಡ ರಾಶಿ ಪರಿವರ್ತನೆ ಆಗ್ತಾನೆ ತುಲಾ ರಾಶಿಯವರಿಗೆ. ನಿಮ್ಮ ರಾಶಿಗೆ ಸಪ್ತಮಾಧಿಪತಿ ಆದಂತಹ ಮಂಗಳ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾನೆ 11 ಮೇ 2026. ಮೀನ ರಾಶಿಯಿಂದ ಮೇಷ ರಾಶಿಗೆ ಸಂಚಾರ 14 ಮೇ 2026. ಈ ದಿನ 2 ಗ್ರಹಗಳ ರಾಶಿ ಪರಿವರ್ತನೆ. ಬುಧ ಮೇಷ ರಾಶಿಯಿಂದ ವೃಷಭ ರಾಶಿಗೆ, ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. 15 ಮೇ 2026 ಸೂರ್ಯದೇವ, ಉಚ್ಚನಾದಂತಹ ಸೂರ್ಯದೇವ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ತಾನೆ. ಇದೆಲ್ಲ ಆಧಾರದ ಮೇಲೆ ತುಲಾ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೋಡಿ. ತುಲಾ ರಾಶಿ ಜಾತಕರಿಗೆ ಬುಧ ಎಷ್ಟನೇ ಮನೆ ಅಧಿಪತಿ? 9ನೇ ಮನೆ ಅಧಿಪತಿ. ಬುಧ ಎಷ್ಟನೇ ಅಧಿಪತಿ?
ವ್ಯಯಾಧಿಪತಿ. ಎಷ್ಟನೇ ಮನೆಗೆ ಹೋಗ್ತಾನೆ? 8ನೇ ಮನೆ. ಅದರ ತುಲಾರಾಶಿ 8ನೇ ಮನೆ ಅಂದ್ರೆ ದುಸ್ಥಾನ ಅಲ್ವಾ ಗುರುಜಿ? ಕೆಲವು ಜ್ಯೋತಿಷ ವಿದ್ಯಾರ್ಥಿಗಳು ಇರ್ತೀರ, ಹಾಗಾದ್ರೆ ಬುಧ ಕೆಟ್ಟ ಫಲ ಕೊಡ್ತಾನ? ಖಂಡಿತವಾಗ್ಲೂ ಇಲ್ಲ. ಗೋಚಾರದಲ್ಲಿ ಬುಧ ಶುಕ್ರನ ಮನೆ, ಮಿತ್ರ ಕ್ಷೇತ್ರ, ಮತ್ತೆ ಅಷ್ಟಮ. ಅಷ್ಟಮ ಅಂದಾಗ ಆಯುಷ್ಯ ಕಂಟಕ ಆಗತ್ತಾ? ಸೂರ್ಯ ಅಷ್ಟಮದಲ್ಲಿ ತೊಂದರೆ ಕೊಡ್ಬೋದು, ಆದ್ರೆ ಬುಧ ಅಷ್ಟಮದಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ. ಏನೋ ಅಪಘಾತಗಳಾಗ್ಬೇಕು ಅದನ್ನ ತಡೆ ಮಾಡ್ತಾನೆ. ಸಡನ್ ಆಗಿ ಗೈನ್ ಆಗ್ಬೇಕು, ಯಾವುದೋ ಒಂದು ಲಾಭ ಬಂದ್ಬಿಡ್ಬೇಕು, ಅದು ಬಂದ್ಬಿಡುತ್ತೆ. ಯಾವ್ದಿಂದ ಲಾಭ ಬರುತ್ತೆ? ಪಾರ್ಟ್ನರ್ಶಿಪ್ ವ್ಯವಹಾರ ನೀವು ಮಾಡ್ತಾ ಇದ್ದೀರಾ, ಲಾಭ ಬರುತ್ತೆ. ಇನ್ನು ಕೆಲವರು ರಿಟೈಲ್ ಬಿಸ್ನೆಸ್, ರಿಟೈಲ್ ಅಂಗಡಿಗಳು ಇಟ್ಕೊಂಡಿರ್ತೀರಲ್ಲ, ಚಿಲ್ಲರೆ ಅಂಗಡಿಯಿಂದ ಹಿಡಿದು ಬಟ್ಟೆ ಅಂಗಡಿ ಇರ್ಬೋದು, ಯಾವುದೇ ಆಗಿರ್ಬೋದು. ಈಗೆಲ್ಲ ಚಿಲ್ಲರೆ ಅಂಗಡಿ, ರಿಟೈಲ್ ಅಂಗಡಿಗಳೆಲ್ಲ ಕಮ್ಮಿ ಆಗ್ತಾ ಇದೆ. ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಾ. ಆನ್ಲೈನ್ ಬೇಕಾದಷ್ಟು ಸಾಫ್ಟ್ವೇರ್ಗಳಿದೆ, ಅದು ಹೆಸರು ಹೇಳಲ್ಲ ನಾನು, ನಿಮ್ಗೆಲ್ಲ ಗೊತ್ತಲ್ಲ. ನೀವೆಲ್ಲ ಆನ್ಲೈನ್ ಬಟ್ಟೆ ತರಿಸ್ಕೊಂತೀರಾ, ಆನ್ಲೈನ್ ಮನೇಲಿ ಫುಡ್ ತರಿಸ್ತೀರಾ, ಎಲ್ಲೋ ಒಂದು ಕಡೆ ಅಂಗಡಿ ಇಟ್ಟು ಯಾವುದೇ ಆಗಿರ್ಬೋದು ವ್ಯಾಪಾರಗಳನ್ನ ಆನ್ಲೈನಲ್ಲಿ ಸೇಲ್ ಮಾಡುವಂಥವ್ರು, ಅಂಥವ್ರಿಗೆಲ್ಲ ಒಳ್ಳೆ ವ್ಯಾಪಾರವನ್ನ ಬುಧ ಕೊಡ್ತಾನೆ. ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾಗ ಅನೇಕ ವಿಧದಲ್ಲಿ ಆದಾಯ ನಿಮ್ಮದು ಹೆಚ್ಚಾಗ್ಬಿಡುತ್ತೆ ತುಲಾರಾಶಿ ಜಾತಕರಿಗೆ. ಉನ್ನತವಾದ ಅಂತಸ್ತು, ಸಂತೋಷ, ಜನಗಳ ಸಹಾಯ. ಬುಧ ಅಂದ್ರೆ ಜನ. ನೀವೇನೋ ಲಾಯರ್ಗಳಾಗಿದ್ರ ಒಳ್ಳೆ ಲಾಭವನ್ನ ಪಡಿತೀರಿ. ಸೋದರ ಮಾವನಿಂದ ನಿಮಗೆ ಸಹಾಯ. ಪ್ರಿಯತಮ ಮತ್ತು ಪ್ರಿಯತಮೆಯಿಂದ, ಅದೇನು ಪುರುಷ ಜಾತಕರಾಗಿದ್ರೆ ಪ್ರಿಯತಮೆಯಿಂದ ಸಹಕಾರ, ನೀವು ಸ್ತ್ರೀ ಜಾತಕರಾಗಿದ್ರೆ ಪ್ರಿಯತಮನಿಂದ ನಿಮಗೆ ಸಹಕಾರ ಪ್ರಾಪ್ತಿಯಾಗುತ್ತೆ. ಯಾವ್ದಾದ್ರು ಪುಸ್ತಕಗಳು ಪಬ್ಲಿಷ್ ಮಾಡಬೇಕು ಅಂದ್ರೆ ಈ ತಿಂಗಳು ನೀವು 14ನೇ ತಾರೀಕು ಮೇ 2026 ನಂತರ ಪುಸ್ತಕಗಳು ಪಬ್ಲಿಷ್ ಮಾಡ್ಬೋದು. 14ನೇ ತಾರೀಕುವರೆಗೂ ಬುಧ ಅಶುಭ ಫಲ ಕೊಡ್ತಾನೆ. ತುಲಾ ರಾಶಿಯವರು ಎಷ್ಟನೇ ತಾರೀಕುವರೆಗೂ ಕಾಯ್ಬೇಕು? ಈ ತಿಂಗಳು ಒಳ್ಳೆ ಫಲ ನೋಡ್ಬೇಕಾದ್ರೆ ನೀವು 14 ನೋಟ್ ಮಾಡ್ಕೊಳ್ಳಿ. ಮೇ 2026ವರೆಗೂ ಕಷ್ಟಗಳನ್ನ ಅನುಭವಿಸ್ತೀರಿ. ಯಾಕೆಂದ್ರೆ ಬುಧ ಸಪ್ತಮದಲ್ಲಿ ಇರ್ತಾನೆ, ಮಂಗಳನು ಸಪ್ತಮದಲ್ಲಿ ಸಂಚಾರ, 11ನೇ ತಾರೀಕಿಗೆ ಸಂಚಾರ ಆಗ್ತಾನೆ. ತುಲಾ ರಾಶಿಯವ್ರಿಗೆ ಏನ್ ಗುರುಜಿ ನೀವು ಹೇಳ್ತಿರೋದು ಯಾವುದು ನಂಗೆ ಮ್ಯಾಚ್ ಆಗ್ತಿಲ್ಲ ಅಂತೀರಾ? ಯಾಕೆ ಅಂದ್ರೆ 14ನೇ ತಾರೀಕುವರೆಗೂ ಕುಜ ಬುಧ ಸಪ್ತಮದ ಸಂಚಾರ ಆಗ್ಬೇಕಾದ್ರೆ ವಿವಾಹ ಜೀವನದಲ್ಲಿ ಬಹಳ ಏರುಪೇರುಗಳು. ಯಾಕಂದ್ರೆ ಮಂಗಳ ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾನೆ. ಕೋಪ, ತಾಯಿಗೆ ಕೋಪ ಅಥವಾ ನಿಮಗೆ ಒಂಥರ ಸಿಡ ಕೋಪ, ಅವಾಗೇನಾಗುತ್ತೆ ಮನಸ್ಸಲ್ಲಿ ಶಾಂತಿ ಅನ್ನೋದಿರಲ್ಲ. ಎಲ್ಲದಕ್ಕಿಂತ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು ಪ್ರಪಂಚದಲ್ಲಿ? ನೀವೇನಂತೀರಾ ಗುರುಜಿ? ದುಡ್ಡು. ಇನ್ನು ಕೆಲವರು ಕಾರು, ಬಂಗ್ಲೆ. ನಿಜವಾಗ್ಲೂ ಬೇಕಾಗಿರೋದು ಮನುಷ್ಯನಿಗೆ ಶಾಂತಿ, ಸುಖ. ಶಾಂತಿಯಲ್ಲಿರುತ್ತೋ ಅದು ಸುಖ ಪ್ರಾಪ್ತಿಯಾಗುತ್ತೆ. ಅದು ಇರಲ್ಲ, ಮನೆಗೆ ಹೋಗಿದ ತಕ್ಷಣ ವಿವಾಹ ಜೀವನದಲ್ಲಿ ಕಲಹ ಸ್ಟಾರ್ಟ್ ಆಗುತ್ತೆ. ಯಾವಾಗಂದ್ರೆ ಮಂಗಳ ಸಪ್ತಮದಲ್ಲೇ ಬಂದ್ಬಿಟ್ಟಿದ್ದಾನೆ, ಸ್ಟ್ರಾಂಗ್ ಆಗ್ಬಿಟ್ಟಿರ್ತಾನೆ. ಬುಧ ಅಷ್ಟಮದಲ್ಲಿ ಬರೋವರೆಗೂ ಕಷ್ಟ, ಅಲ್ಲಿವರೆಗೂ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರ, ಅಲ್ಲಿವರೆಗೂ ಕಷ್ಟವನ್ನ ಅನುಭವಿಸ್ತೀರಿ. ಹಾಗಾದ್ರೆ ಏನ್ ಕೆಟ್ಟದಾಗತ್ತೆ ಕುಜ ಸಪ್ತಮದಲ್ಲಿದ್ದಾಗ ಅಂದ್ರೆ? ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಗೆ ಅನಾರೋಗ್ಯ, ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ಅನಾರೋಗ್ಯ ಉಂಟಾಗ್ಬಿಡುತ್ತೆ. ಅಥವಾ ನಿಮ್ಮ ದೇಹದಲ್ಲಿ ನೋವು ಅಥವಾ ಜೀರ್ಣಶಕ್ತಿಯಲ್ಲಿ ತೊಂದರೆಗಳಾಗುವಂಥದ್ದು. ಇನ್ನು ಕೆಲವರು ತುಂಬಾ ಮದ್ಯಪಾನ ಮಾಡೋದು ಕೆಟ್ಟದಾ ಒಳ್ಳೇದಾ ಅಂತ ಚರ್ಚೆ ಮಾಡಕ್ ಆಗಲ್ಲ. ಈಗ ಬಡವರು ಮದ್ಯಪಾನ ಮಾಡಿದ್ರೆ ಕೆಟ್ಟದು, ಶ್ರೀಮಂತರು ಮದ್ಯಪಾನ ಮಾಡಿದ್ರೆ ಒಳ್ಳೇದು ಅಂತ ಹೇಳಕ್ಕಾಗುತ್ತಾ? ಅದಕ್ಕೆ ಅದೆಲ್ಲ ಬೇಡ. ಒಟ್ಟಲ್ಲಿ ಮದ್ಯಪಾನಕ್ಕೆ ಬಲಿಯಾಗುವ ಸಾಧ್ಯತೆ ಇರುತ್ತೆ, ಜಾಗ್ರತೆ ಇರಿ. ಅಲ್ಲ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರೆ ಟೈಮ್ ಜಾಸ್ತಿ ಆಗುತ್ತೆ, ನಿಮ್ಮ ಆಯುಷ್ಯಗೆ ಅಪಾಯ ಉಂಟಾಗುತ್ತೆ. ಆದ್ದರಿಂದ ತುಲಾ ರಾಶಿ ಜಾತಕರು ಈ ತಿಂಗಳು ಬಹಳ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥ ವಿಚಾರ. ವಿದ್ಯಾರ್ಥಿಗಳಿಗೂ ಕೂಡ ಟೈಮ್ ಚೆನ್ನಾಗಿದೆ. 14ನೇ ತಾರೀಕು ಮೇಲೆ ಶುಕ್ರ ಬೇರೆ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಬುಧನ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಬುಧ ರಾಶಿ ಪರಿವರ್ತನೆ ಯೋಗ ಉಂಟಾಗುತ್ತೆ ತುಲಾ ರಾಶಿಯವರಿಗೆ. ಅದರಲ್ಲೂ 9ನೇ ಮನೆ ಅಂದಾಗ ತಂದೆಗೆ ಒಳ್ಳೆ ಕಾಲ. ನೀವು ಯಾರಾದರೂ ನಿಮ್ಮ ಮನೆ ದೇವರು ಸ್ತ್ರೀ ದೇವತೆ ಆಗಿದ್ರೆ ಸ್ತ್ರೀ ದೇವತೆಯನ್ನು ಆರಾಧನೆ ಮಾಡಿ, ಅದ್ರ ಜೊತೆಗೆ ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನು ಮಾಡಿಸಿ ತುಲಾ ರಾಶಿಯವರಿಗೆ ಒಳ್ಳೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ.
ಸೂರ್ಯ ಅಷ್ಟಮದಲ್ಲಿ ಸಂಚಾರ ಆಗಬೇಕಾದ್ರೆ ಏನಾದರೂ ಅಪಘಾತಗಳಾಗುವಂತಹ ಸಾಧ್ಯತೆಗಳಿದೆ. ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕು. ತಂದೆಗೆ ಒಳ್ಳೆ ಫಲ ಅಂತ ಹೇಳಿದೆ, ಆದರೆ ಸೂರ್ಯ 8ನೇ ಮನೇಲಿ ಹೋದಾಗ ಏನಾದರೂ ಪ್ರಯಾಣ, ತಂದೆ ಜೊತೆಗೆ ಪ್ರಯಾಣ ಮಾಡ್ಬೇಕಾದ್ರೆ ಜಾಗ್ರತೆ ಅನ್ನುವಂತಹ ನೋಟ್ ಮಾಡ್ಕೊಳ್ಳಿ. ಧನ ನಷ್ಟನೂ ಮಾಡ್ಬಿಡ್ತಾನೆ ಸೂರ್ಯ. ಅದಕ್ಕೆ ಸಂಪೂರ್ಣ ಫಲ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಬೇಕಾದ್ರೆ ನಿಮ್ಮ ಜಾತಕ ಬಹಳ ಇಂಪಾರ್ಟೆಂಟ್. ಇಲ್ಲಿ ಗೋಚಾರ ಫಲ ನಿಮಗೆ ಹೇಳ್ತಾ ಇರ್ತೀನಿ. ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ನನಗೆ ಗೊತ್ತಿಲ್ಲ. ಆಮೇಲೆ ಈ ಗ್ರಹಗಳು ಈ ಥರ ನೆಗೆಟಿವ್ ಎಫೆಕ್ಟ್ ಕೊಡ್ಬೋದು, ಈ ಥರ ಪಾಸಿಟಿವ್ ಎಫೆಕ್ಟ್ ಕೊಡ್ಬೋದು ಅಂತ ಹೇಳ್ಬೋದು. ಆದರೆ ಈ ಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲಿ ಯೋಗಕಾರಕರ, ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ, ಯಾವ ದಶಾಭುಕ್ತಿ ನಡೀತಿದೆ ಅದೆಲ್ಲ ತೋರಿಸ್ಬೇಕಾದ್ರೆ ಜನ್ಮ ಜಾತಕಗಳನ್ನು ನೀವು ತೋರಿಸ್ಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.